ಗಿಲ್ಲಿನ ನೋಡಿ ಗಿಲ್ಲಿಯ ಸಾಧನೆಯನ್ನ ನೋಡಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಕಾವ್ಯ ಅವರು. ಹೌದು, ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಈ ವರ್ಷ ಗಿಲ್ಲಿಗೆ ಸಿಕ್ಕಿದೆ. ಸೂಪರ್ ಅಂತ ಹೇಳ್ಬೋದು. ಕಾವ್ಯ ಅವರು ಬಹಳಷ್ಟು ಖುಷಿಯಾಗಿ ಬೆಸ್ಟ್ ವಿಶಸ್ ಗಳನ್ನ ತಿಳಿಸಿದ್ದಾರೆ, ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಗಿಲ್ಲಿ ನಟ ನಿಜವಾಗ್ಲೂ ಇಷ್ಟು ದೊಡ್ಡ ಅವಾರ್ಡ್ ಗಳು ಪಡ್ಕೋಬಹುದು, ಮತ್ತೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರ್ಬೋದು. ಸೆಲೆಬ್ರಿಟೀಸ್ ಗಳು ಎಲ್ರಿಗೂ ಕೂಡ ಗಿಲ್ಲಿಯ ಇಷ್ಟ. ಆದ್ರೂ ಕೂಡ ಆತ ತನ್ನ ಒಂದು ಸರಳತೆಯನ್ನ ಮರೆಯೋದಿಲ್ಲ. ಎಲ್ಲಿಂದ ಬಂದಿದ್ದೀನಿ ಅಲ್ಲಿಗೆ ಒಂದು ಋಣವನ್ನು ಅರ್ಪಿಸೋಕೆ ಬಹಳಷ್ಟು ರೀತಿಯಲ್ಲಿ ಸಿಂಪಲ್ ಆಗಿ ಇರೋಕೆ ಇಷ್ಟಪಡ್ತಾರೆ. ನೋಡಿ, ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅವಾರ್ಡ್ ಅನ್ನ ಸ್ವೀಕರಿಸುವಂತ ಕಾರ್ಯಕ್ರಮ, ಅಲ್ಲೂ ಕೂಡ ಎಷ್ಟು ಸಿಂಪಲ್ ಆಗಿ ಹೋಗಿದ್ದಾರೆ ಅಂದ್ರೆ ನಿಜವಾಗ್ಲು ನೋಡೋಕೆ ಖುಷಿ ಆಗುತ್ತೆ. ಅಲ್ಲಿದ್ದಂತ ಸಾಧು ಕೋಕಿಲ ಅವ್ರ ಅವಾರ್ಡ್ ಕೊಡೋದು, ಅವರು ಕೂಡ ಖುಷಿ ಪಡ್ತಾರೆ. ಅಂತ ಒಂದು ದೊಡ್ಡ ಟಾಪ್ ಕಾಮಿಡಿ ನಟನ ಹತ್ರ ಈಗ ಗಿಲ್ಲಿ ನಟ ಅವಾರ್ಡ್ ಅನ್ನ ಇಸ್ಕೊಳ್ತಾರೆ. ಕಾವ್ಯ ಅವರಿಗೆ ಬಹಳನೇ ಖುಷಿ ಆಯ್ತು. ಈ ಒಂದು ಸಾಧನೆ ಎಲ್ಲವೂ ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ಕಾವ್ಯ ಅವರಿಗೆ ಗಿಲ್ಲಿ ನಟ ಅಂದ್ರೆ ಇಷ್ಟ, ಮತ್ತೆ ಗಿಲ್ಲಿಗೂ ಕೂಡ ಅಷ್ಟೇನೆ. ಮತ್ತೆ ಅವರ ಒಂದು ಒಡನಾಟವೂ ಕೂಡ ತುಂಬಾನೇ ಚೆನ್ನಾಗಿದೆ, ಉತ್ತಮವಾದಂತ ಫ್ರೆಂಡ್ಸ್ ಆಗಿದ್ದಾರೆ. ಈ ಒಂದು ಜೋಡಿ ಒಂದಾಗ್ಬೇಕು ಅಂತ ಅಭಿಮಾನಿಗಳು ಆಸೆ ಪಡ್ತಾರೆ, ಅಥವಾ ಸಿನಿಮಾದಲ್ಲೂ ಸಹ ನಡೆಸಬೇಕು ಅಂತಾರೆ. ಸೊ ಹೀಗಾಗಿ ಸಾಕಷ್ಟು ಆಸೆಗಳನ್ನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಯಾವಾಗ ಎಲ್ಲ ಆಸೆಗಳನ್ನ ಪೂರೈಸ್ತಾರೋ ಈ ಇಬ್ರು ಕಾದು ನೋಡ್ಬೇಕು. ಒಟ್ಟಿನಲ್ಲಿ ಬಿಗ್ ಬಾಸ್ ವಿನ್ ಆದ್ಮೇಲೆ ಗಿಲ್ಲಿ ನಟಗೆ ಅವಕಾಶಗಳ ಸುರಿಮಳೆಯೂ ಬರ್ತಾ ಇದೆ, ಮತ್ತೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ದುಪ್ಪಟ್ಟಾಗಿದೆ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ? ತಪ್ಪದೆ ಕಮೆಂಟ್ ಮಾಡಿ. ನಿಮಗೆ ಕಾವ್ಯ ಇಷ್ಟನ ಗಿಲ್ಲಿ ಜಾಸ್ತಿ ಇಷ್ಟನ? ತಪ್ಪದೆ ಇಬ್ಬರಲ್ಲಿ ಒಂದು ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.